ಇನ್ನು ಲೋಕಸಭಾ ಎಲೆಕ್ಷನ್ಗೆ ಇನ್ನೇನು ಕೆಲವೇ ತಿಂಗಳುಗಳು ಮಾತ್ರ ಬಾಕಿ ಉಳ್ಕೊಂಡಿರೋದು. ಈ ಲೋಕಸಭಾ ಎಲೆಕ್ಷನ್ ಟೈಮ್ನಲ್ಲಿ ರಾಮನ ವಿಷಯ ಇಲ್ಲಿ ಟ್ರೆಂಡ್ ಸೆಟ್ ಮಾಡಿದ್ಯಾ ಅನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ. ಲೋಕಸಭೆ ಗೆಲ್ಲೋದಕ್ಕೆ ಬಿಜೆಪಿ ಬಳಿ ಇರೋದು ಕೇವಲ ರಾಮನಷ್ಟೇನಾ ಅನ್ನುವಂಥ ಪ್ರಶ್ನೆ ರಾಜ್ಯ ರಾಜಕೀಯ ಪಡಸಾಲಿನಲ್ಲಿ ಕೇಳಿ ಬರ್ತಾ ಇರೋದು. ಬಿಜೆಪಿ ರಾಮ ಅಸ್ತ್ರಕ್ಕೆ ಕಾಂಗ್ರೆಸ್ ನಾಯಕರು ಹತಾಶೆಯಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರಾ? ಈ ಪ್ರಶ್ನೆ ಉದ್ಭವಿಸ್ತಾ ಇದೆ. ಲೋಕಸಭಾ ಚುನಾವಣೆಗೆ ಬಿಜೆಪಿಗೆ ರಾಮನಷ್ಟೇ ಸರಕಾಗಿದ್ದಾರೆ. ಚುನಾವಣೆಗಾಗಿಯೇ ಬಿಜೆಪಿ ರಾಮ ಮಂದಿರ ಉದ್ಘಾಟನೆಯನ್ನ ಮಾಡ್ತು ಅಂತೇಳಿ ರಿಪಬ್ಲಿಕನ್ನಡಕ್ಕೆ ಸಚಿವ ಎಂ ಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿಯವರು ರಾಮನನ್ನ ರಾಜಕೀಯವಾಗಿ ಬಳಸ್ಕೊಳ್ತಾ ಇದ್ದಾರೆ. ಬಿಜೆಪಿಯವರಿಗೆ ರಾಮನ ಮೇಲೆ ಭಕ್ತಿನೂ ಇಲ್ಲ, ಶ್ರದ್ಧೆನೂ ಇಲ್ಲ. ರಾಮ ಎಲ್ರಿಗೂ ಕೂಡ ರಾಮನೇ, ಆದರೆ ರಾಜಕೀಯ ಕಾರ್ಯಕ್ರಮ ಆಯ್ತಿದು ಅಂತೇಳಿ ರಿಪಬ್ಲಿಕನ್ನಡದ ಜೊತೆಗೆ ಎಂ ಬಿ ಪಾಟೀಲ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಒಂದ್ ಕಡೆ ರಾಜಣ್ಣ ಆಯ್ತು, ಇದೀಗ ಎಂ ಬಿ ಪಾಟೀಲ್ ಅವರ ಸರದಿ. ಸಿಎಂ ಸಿದ್ದರಾಮಯ್ಯವರು ಇವತ್ತು ಗಾಂಧೀಜಿ ವಿಚಾರವಾಗಿ ಪ್ರಬಂಧ ಸ್ಪರ್ಧೆ ಮಾಡಬೇಕು ಅನ್ನೋ ಒಂದು ಸುತ್ತೋಲೆಯನ್ನು ಎಲ್ಲ ಕಾಲೇಜುಗಳಲ್ಲೂ ಗಾಂಧೀಜಿ ಕುರಿತು ಪ್ರಬಂಧ ಸ್ಪರ್ಧೆ ಮತ್ತು 21ನೇ ಶತಮಾನದ ಆತಂಕಗಳು ಎಂಬ ವಿಚಾರವಾಗಿ ಪ್ರಬಂಧ ಸ್ಪರ್ಧೆ ನೀಡಬೇಕು ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪರಿಗೆ ಲೆಟರ್ ಬರೆದಿದ್ದಾರೆ ಸರ್. ಈ ವಿಚಾರವಾಗಿ ಈಗ ಬಿಜೆಪಿಯು ಕೂಡ ರಾಮನ ವಿಚಾರ ಇಟ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ಅವರ ಆರೋಪ. ನೋಡಿ, ಮಹಾತ್ಮ ಗಾಂಧೀಜಿಯವರು ಯಾರು? ಈ ದೇಶದ ರಾಷ್ಟ್ರಪಿತಾಮಹ. ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಡ್ಲಿಕ್ಕೆ ಕಾರಣೀಕರ್ತರು. ಅದಕ್ಕೆ ನಾವು ರಾಷ್ಟ್ರಪಿತಾಮಹ ಅಂತೀವಿ, ಫಾದರ್ ಆಫ್ ದ ನೇಷನ್ ಅಂತೀವಿ. ಹೀಗಾಗಿ ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ಪ್ರಬಂಧ ಮಾಡಿದರೆ ಬಿ ಜೆ ಪಿಯವ್ರಿಗೆ ತೊಂದರೆ ಆಗುತ್ತಾ? ಮಹಾತ್ಮ ಗಾಂಧೀಜಿಯವ್ರು ಯಾರು ಅನ್ನೋದು ಗೊತ್ತಿರುವ ಅವ್ರಿಗೆ ನಾಚಿಕೆ ಬರಬೇಕು. ಇವ್ರಿಗೆ ಮಹಾತ್ಮ ಗಾಂಧೀಜಿಯವರು ಪ್ರಬಂಧ ಆಗಲಿ, ಅವ್ರ ಬಗ್ಗೆ ಚಿಂತನೆ ಇದು ಆಗಲಿ, ಅದು ಆಗಬೇಕಾಗಿತ್ತು. ಅದರಲ್ಲೇನು ತಪ್ಪಿದೆ? ಅದೇ ಸರ್, ಈಗ ರಾಮ ಮಂದಿರ ವಿಚಾರವಾಗಿ ನಿನ್ನೆ ಏನೋ ಉದ್ಘಾಟನೆ ಮಾಡಿದರು. ಆ ವಿಚಾರವಾಗಿ ಬಿ ಜೆ ಪಿಯ ನಿಲುವೇನೆಂದರೆ ಕಾಂಗ್ರೆಸ್ ಅವರು ವಿರೋಧ ಮಾಡ್ತಾಯಿದ್ರು. ಈಗ ನಿನ್ನೆ ಸಿದ್ದರಾಮಯ್ಯವರು ಜೈ ಶ್ರೀರಾಮ್ ಅಂತ ಘೋಷಣೆ ಮಾಡಿದರು. ಈಗ ಅವ್ರಿಗೆ ಬುದ್ಧಿ ಬಂದಿದೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ನೋಡಿ, ನಾವು ಯಾವುದಕ್ಕೂ ಕೂಡ ನಾವು ರಾಮನೂ ಗೌರವಿಸ್ತೀವಿ, ಶಿವನೂ ಗೌರವಿಸ್ತೀವಿ, ಬುದ್ಧನೂ ಗೌರವಿಸ್ತೀವಿ, ಅಲ್ಲಾನೂ ಗೌರವಿಸ್ತೀವಿ, ಎಲ್ಲರನ್ನೂ ಗೌರವಿಸ್ತೀವಿ ನಾವು ಕಾಂಗ್ರೆಸ್ ಪಕ್ಷದವರು. ಆದರೆ ಇಷ್ಟೇ, ನಮ್ಮ ವಿರೋಧ ಎಷ್ಟೇನಿತ್ತಂದರೆ ರಾಮನ ಅದು ಉದ್ಘಾಟನೆಯನ್ನು ಅವರು ರಾಜಕೀಯವಾಗಿ ಮಾಡ್ತಿರುವಂಥದ್ದು, ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಚುನಾವಣೆಗೋಸ್ಕರ ಮಾಡಿರುವಂಥದ್ದು. ಆ ಒಂದು ಇದಕ್ಕೆ ವಿರೋಧ ಇತ್ತು. ಅದನ್ನು ಬಿಟ್ಟರೆ ರಾಮನ ವಿರುದ್ಧ ಯಾರಿದ್ದಾರೆ? ಸಿದ್ದರಾಮಯ್ಯವ್ರ ಹೆಸರಿನಲ್ಲೇ ರಾಮ ಇದೆ. ನಿನ್ನೆ ಅವರು ಕೂಡ ಒಂದು ಉದ್ಘಾಟನೆಯನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಹಿಂದೂಗಳು. ರಾಮನ ಬಗ್ಗೆ ಎಲ್ಲರಿಗೂ ಗೌರವ ಇದೆ. ಇವ್ರಿಗೇನಾಗಿದೆ, ಇವರು ರಾಜಕೀಯವಾಗಿ ಬಳಸ್ಕೋತಾ ಇದ್ದಾರೆ. ಈಗ ರಾಮನ ರಾಜಕೀಯವಾಗಿ ಬಳಸ್ಕೋತಾ ಇದ್ದಾರೆ. ರಾಮನ ಮೇಲೆ ಭಕ್ತಿ ಅಲ್ಲ ಇವ್ರದ್ದು, ಶ್ರದ್ಧೆ ಅಲ್ಲ, ರಾಮನ ಇವರು ರಾಜಕೀಯವಾಗಿ ಬಳಸ್ಕೋತಾ ಇದ್ದಾರೆ ಅಷ್ಟೇ. ಅದೇ ಸಿದ್ದರಾಮಯ್ಯವರು ಅದೇ ಹೇಳಿದರು, ನಮಗೆ ಗಾಂಧೀಜಿಯ ರಾಮ ಬೇಕು, ಬಿ ಜೆ ಪಿಯ ರಾಮ ಬೇಡ ಅಂತ ಸಿದ್ದರಾಮಯ್ಯವರು ನೆನೆ ಇದೇ ಮಾತನ್ನು ಹೇಳಿದರು. ಬಿ ಜೆ ಪಿಯವರ ರಾಮ, ಕಾಂಗ್ರೆಸ್ನವರ ರಾಮ ಅಂತಲ್ಲ, ಇದು ರಾಮ ಎಲ್ಲರಿಗೂ ರಾಮನೇ. ಆದರೆ ಪ್ರಶ್ನೆ ಏನಿದೆ ಅಂದರೆ, ಇವರು ರಾಜಕೀಯವಾಗಿ ಕಾರ್ಯಕ್ರಮವನ್ನು ಮಾಡ್ತಾರೆ. ರಾಮನ್ನ ಬಿ ಜೆ ಪಿ ಮಯ ಮಾಡೋಕ್ಕೆ ಹೋಗಿದ್ರು, ಬಿ ಜೆ ಪಿಯ ಸ್ವತಂತ್ರ ಮಾಡೋಕ್ಕೆ ಹೊಂಟಿದ್ರು, ಚುನಾವಣೆಗೆ ಇದು ಮಾಡೋಕ್ಕೆ ಹೊರಟಿದ್ರು. ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಅದರಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ. ಪ್ರತ್ಯೇಕವಾಗಿ ನಾಳೆ ನಾಡೋದು ಮತ್ತೆ ಹೋದ್ರು ಸಹ ನಾವು ಹೋಗ್ತೀವಿ. ಏನಾದರೂ ಬಿ ಜೆ ಪಿ ಕಾರ್ಯಕ್ರಮ ಮಾಡಿದ ರಾಜಕೀಯ ಪ್ರೇರಿತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಮಾತ್ರ ರಾಮನ ಭಕ್ತರ? ಇದು ಪ್ರಶ್ನೆ. ಯಾವಾಗ ಹೋಗ್ತೀರಾ ಸರ್? ಏನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ? ಎಲ್ಲ ಸಚಿವ ಸಂಪುಟ ಹೋಗ್ತೀರಾ, ನೀವು ವೈಯಕ್ತಿಕವಾಗಿ ಹೋಗ್ತೀರಾ? ಸೂಕ್ತ ಸದ ಹೋಗುವಾಗ ನಿಮ್ಗೆ ಹೇಳ್ತೀವಂತೆ. ಇದಿಷ್ಟು ಎಂ ಬಿ ಪಾಟೀಲ್ ಅವರ ಹೇಳಿಕೆ. ಬಿ ಜೆ ಪಿ ಇದನ್ನು ರಾಜಕೀಯಗೊಳಿಸ್ತಾ ಇದೆ. ಆದರೆ ನಾವೆಲ್ಲ ಕೂಡ ರಾಮನ ಭಕ್ತರು. ಗಾಂಧೀಜಿಯವರ ಪ್ರಬಂಧ ಸ್ಪರ್ಧೆ ಯಾಕೆ ಮಾಡಬಾರ್ದು ಅನ್ನೋ ಪ್ರಶ್ನೆಯನ್ನು ಕೂಡ ಎತ್ತಿದ್ದಾರೆ. ಕ್ಯಾಂಪ್ ಪ್ರೊಫೆಸರ್ ಮಂಜು ಜೊತೆ ಸತೀಶ್ ಕುಮಾರ್, ರಿಪಬ್ಲಿಕ್ ಕನ್ನಡ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತೀಶ್ ನೇರ ಸಂಪರ್ಕದಲ್ಲಿ. ಸತೀಶ್, ಈ ರಾಮನ ವಿಷಯ ಲೋಕಸಭಾ ಎಲೆಕ್ಷನ್ ಬೇರೆ ಹತ್ರ ಬರ್ತಾ ಇರೋದ್ರಿಂದ ಟ್ರೆಂಡ್ ಸೆಟ್ ಮಾಡಿದ್ಯಾ ಅಂತ ಅನ್ನಿಸ್ತಾ ಇದೆ. ಒಂದು ಕಡೆ ರಾಜಣ್ಣ, ಇನ್ನೊಂದು ಕಡೆ ಎಂ ಬಿ ಪಾಟೀಲ್ ಅವರು. ಇಲ್ಲಿ ಬಿಜೆಪಿಯ ರಾಮ ಬಾಣಕ್ಕೆ ಹತಾಶರಾಗಿ ಈ ರೀತಿಯಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರಾ ಅಂತ ಹೇಳಿ? ಅದು ಶರತ್, ಯಾಕಂದ್ರೆ ಈಗಾಗಲೇ ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿಯಲ್ಲಿ ಮೂರ್ತಿ ಮತ್ತು ಮಂದಿರ ನಿರ್ಮಾಣ ಆಗಿರುವಂತದ್ದು, ಮೂರ್ತಿ ಪ್ರತಿಷ್ಠಾಪನೆ ಆಗಿರುವಂತದ್ದು, ಇದು ಕಾಂಗ್ರೆಸ್ಗೆ ಸಾಕಷ್ಟು ಹಿನ್ನಡೆ ಉಂಟು ಮಾಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಹಿಂದಿನಿಂದಲೂ ಕೂಡ ಕಾಂಗ್ರೆಸ್ ದ್ವಂದ್ವ ನಿಲುವನ್ನ ತಾಳಿತು. ರಾಮ ಮಂದಿರ ವಿಚಾರವಾಗಿ ಯಾವುದೇ ರೀತಿಯ ಸ್ಪಷ್ಟತೆಯನ್ನ
ವ್ಯಕ್ತಪಡಿಸಿರ್ಲಿಲ್ಲ. ಈಗ ರಾಮ ಮಂದಿರ ಆದ ಬಳಿಕ ಅವರು ಇನ್ನಷ್ಟು ದ್ವಂದ್ವಕ್ಕೆ ಸಿಲುಕಿದ್ದಾರೆ. ಹೀಗಾಗಿನೇ ಈ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ರಾಮ ಮಂದಿರ ವಿಚಾರವನ್ನ ಬಿಜೆಪಿ ಚುನಾವಣೆಗೆ ಬಳಸ್ತಾ ಇದೆ ಅನ್ನೋ ಒಂದು ಆರೋಪವನ್ನ ಎಂ ಬಿ ಪಾಟೀಲ್ ಅವರು ಮಾಡಿದ್ದಾರೆ. ಬೇರೆ ಬೇರೆ ಸಚಿವರು ಕೂಡ ಇದೇ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಮುಂಬರುವ ಲೋಕಸಭೆ ಚುನಾವಣೆ ಬರ್ತಾ ಇರೋದ್ರಿಂದ ಇದು ಕಾಂಗ್ರೆಸ್ಗೆ ತೀವ್ರ ಹಿನ್ನಡೆ ಆಗುವ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲೇ ಈಗ ಕಾಂಗ್ರೆಸ್ ಈ ರೀತಿಯ ಹೇಳಿಕೆಯನ್ನ ಕೊಡ್ತಾ ಇದೆ. ಇಡೀ ದೇಶದ ಜನರ ಒಂದು ಆಶೋತ್ತರ ಆಗಿತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ಬೇಕು ಅಂತ. ಆ ಕಾರ್ಯ ಆಗಿರೋದ್ರಿಂದ ಈ ವಿಚಾರವಾಗಿ ಈಗ ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ ಪರ ಅಲೆ ಸೃಷ್ಟಿ ಆಗ್ಬಹುದು ಅನ್ನೋದು ಕಾಂಗ್ರೆಸ್ನ ಒಂದು ಆತಂಕ. ಆ ನಿಟ್ಟಿನಲ್ಲಿ ಈಗ ಕಾಂಗ್ರೆಸ್ ಈ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇದೆ. ಆದ್ರೆ ರಾಮ ಮಂದಿರ ನಿರ್ಮಾಣದಿಂದ ಸಾಕಷ್ಟು ದೇಶದ ವಾಸಿಗಳು ಸಾಕಷ್ಟು ಸಂತೋಷಗೊಂಡಿದ್ದಾರೆ. ಆದ್ರೆ ಕಾಂಗ್ರೆಸ್ ಮತ್ತು ಇತರ ಮಿತ್ರ ಪಕ್ಷಗಳು ಇದಕ್ಕೆ ದ್ವಂದ್ವ ಹೇಳಿಕೆಯನ್ನ ಕೊಟ್ಟರು. ಈಗ ರಾಜ್ಯ ಕಾಂಗ್ರೆಸ್ನ ಸಚಿವರು ಕೂಡ ಅದೇ ರೀತಿಯ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇದನ್ನು ಚುನಾವಣೆ ವಸ್ತುವಾಗಿ ಬಳಸ್ತಾ ಇದ್ದಾರೆ ಒಂದು ಆರೋಪ ಮಾಡ್ತಾರೆ. ಜೊತೆಗೆ ಅದನ್ನ ಓವರ್ಕಮ್ ಮಾಡ್ಲಿಕ್ಕೆ ಅಂದ್ರೆ ನಾವು ಕೂಡ ರಾಮ ಮಂದಿರಕ್ಕೆ ಹೋಗ್ತೀವಿ ಅನ್ನೋ ಮಾತನ್ನ ಹೇಳೋ ಮುಖಾಂತರ ಅವರು ಕೂಡ ಈ ಏನು ಮುಂಬರುವ ಚುನಾವಣೆ ಬರ್ತಾ ಇದೆ ಆ ನಿಟ್ಟಿನಲ್ಲಿ ತಾವು ಕೂಡ ಸಾಫ್ಟ್ ಹಿಂದುತ್ವದ ಕಡೆ ಹೊರಡ್ತಾ ಇದ್ದಾರೆ ಅನ್ನೋದನ್ನ ಈ ಅವರ ಹೇಳಿಕೆಗಳಿಂದಾನೇ ಗೊತ್ತಾಗುತ್ತೆ. ಶರತ್, ಥ್ಯಾಂಕ್ ಯು ಸತೀಶ್ ಡೀಟೇಲ್ಸ್ಗಾಗಿ.